ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಪ್ರಪಂಚದಲ್ಲಿ 100% ವಿಷವಿಲ್ಲದ ಹಾವುಗಳೇ ಜೀವಿಸ್ತಾ ಇದ್ದರೆ ಕೇವಲ 20% ಮಾತ್ರವೇ ಅತ್ಯಂತ ವಿಷಪೂರಿತವಾದ ಹಾವುಗಳು ಜೀವಿಸ್ತಾ ಇವೆ. ಈ 20% ಹಾವುಗಳೇ ಮನುಷ್ಯರಿಗೆ ಭಯವನ್ನು ಉಂಟು ಮಾಡ್ತಾ ಇವೆ. ಏಕೆಂದರೆ ಇವುಗಳ ವಿಷ ಎಷ್ಟೇ ಭಯಂಕರವಾಗಿದ್ದರೂ ಒಂದು ವೇಳೆ ಇಂತಹ ಹಾವು ಕಚ್ಚಿ ಕೇವಲ 30 ನಿಮಿಷಗಳ ಒಳಗೆ ಟ್ರೀಟ್ಮೆಂಟ್ ಸಿಗದಿದ್ದರೆ ಆ ಮನುಷ್ಯ ಸತ್ತು ಹೋಗುವ ಅವಕಾಶವೂ ಕೂಡ ಇರುತ್ತೆ. ಸೊ ಅಂತಹ ಭಯಂಕರವಾದ ಹಾವುಗಳು ಯಾವುವು, ಅವು ಎಲ್ಲಿ ವಾಸಿಸುತ್ತಿವೆ ಎಂಬ ಇಂತಹ ವಿಷಯಗಳನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿ ಇರುತ್ತೆ, ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನೋಡೋಣ. ನಂಬರ್ 1, ಡೆತ್ ಆರ್ಡರ್ ಸ್ನೇಕ್. ಈ ಹಾವು ನೋಡೋಕೆ ತುಂಬ ಚಿಕ್ಕದಾಗಿ ಕಾಣಿಸಿದರೂ ಕೂಡ ಇದು ತುಂಬ ಬಲವಾಗಿ ಮತ್ತು ಭಯಂಕರವಾಗಿ ಕಾಣಿಸುತ್ತೆ. ಆಸ್ಟ್ರೇಲಿಯಾದಲ್ಲಿ ವಾಸಿಸುವ ಈ ಡೆತ್ ಆರ್ಡರ್ ಎಂಬ ಹಾವು ಭಯಂಕರವಾದ ವಿಷಪೂರಿತ ಹಾವುಗಳಲ್ಲಿ ಒಂದು. ಇದರ ತಲೆಯ ಭಾಗ ತುಂಬ ವಿಚಿತ್ರವಾಗಿ ಈ ರೀತಿ ತ್ರಿಭುಜ ಆಕಾರದಲ್ಲಿ ಇರುತ್ತೆ. ಅದೇ ರೀತಿ ಒಂದ್ಸಲ ಇದರ ಅಟ್ರಾಕ್ಟ್ ಸ್ಪೀಡ್ ಅನ್ನು ನೀವೇ ನೋಡಿ. ವಿತಿನ್ ಸೆಕೆಂಡ್ಸ್ಗಳಲ್ಲಿ ಎಷ್ಟು ಫಾಸ್ಟ್ ಆಗಿ ದಾಳಿ ಮಾಡುತ್ತೆ ಅಂತ. ಅಷ್ಟೇ ಅಲ್ಲದೆ ಇದು ಅದರ ಆಹಾರವನ್ನು ಬೇಟೆಯಾಡಲು ತುಂಬ ತಾಳ್ಮೆಯಿಂದ ಕಾದು ಅದರ ಬಲವನ್ನು ಈ ರೀತಿ ಆಳಗಾಡಿಸುತ್ತದೆ, ಆಹಾರವನ್ನು ಸಂಪಾದಿಸಿಕೊಳ್ಳುತ್ತೆ. ಸೊ ಇಂತಹ ದಾಳಿಗಳಲ್ಲಿ ಅಕಸ್ಮಾತ್ ಇದು ಮನುಷ್ಯರ ಮೇಲೆ ದಾಳಿ ಮಾಡಿತು ಅಂದರೆ ಮೊದಲು ಆ ಮನುಷ್ಯನ ಬ್ರೈನ್ ಸೆಲ್ ಡ್ಯಾಮೇಜ್ ಆಗಿಬಿಡುತ್ತವೆ. ಜೊತೆಗೆ ಬ್ಲಡ್ ಕೂಡ ಕ್ಲಾಟ್ ಆಗಿ ಆರ್ಗನ್ಸ್ಗಳಿಗೆ ಹೋಗಬೇಕಾದ ಬ್ಲಡ್ ಹೋಗದೆ ಮನುಷ್ಯ ಕೇವಲ 30 ನಿಮಿಷಗಳಲ್ಲಿ ಸತ್ತು ಹೋಗುವ ಅವಕಾಶವೂ ಕೂಡ ಇರುತ್ತೆ. ಈ ಹಾವು ಕೇವಲ 2.5 3.5 ಅಡಿಗಳಲ್ಲಿ ಮಾತ್ರವೇ ಬೆಳೆಯುತ್ತೆ. ಆದರೆ ಇದು ಇಷ್ಟು ಚಿಕ್ಕದಾಗಿದ್ದರೂ ಕೂಡ ಆಸ್ಟ್ರೇಲಿಯಾದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಇದೊಂದು ದೊಡ್ಡ ಮಾನ್ಸ್ಟರ್ ಅಂತಾನೆ ಹೇಳಬಹುದು. ನಂಬರ್ 2, ಸ್ಪೈಡರ್ ಟೈಲ್ ಹಾರ್ನ್ ಫೈಬರ್. ಇದೊಂದು ಮಾಸ್ಟರ್ ಪೀಸ್ ಹಾವು ಅಂತಾನೆ ಹೇಳಬಹುದು. ಯಾಕೆಂದರೆ ಈ ಹಾವಿಗೆ ಅದರ ಬಾಲದ ಭಾಗದಲ್ಲಿ ಸ್ಪೈಡರ್ ರೀತಿಯಲ್ಲಿ ಈ ರೀತಿ ಭಾಗದಲ್ಲಿ ಹೊಂದಿರೋದು ಇದಕ್ಕೆ ಎಷ್ಟು ಉಪಯೋಗವಾಗುತ್ತೆ ಅಂದರೆ, ಅದಕ್ಕೆ ಹಸಿವಾದರೆ ಅದರ ಬಾಲದ ಕೊನೆಯ ಭಾಗದಲ್ಲಿರುವ ಆ ಸ್ಪೈಡರ್ ಭಾಗವನ್ನು ಒಂದು ಸ್ಪೈಡರ್ನಂತೆ ಅಲುಗಾಡಿಸುತ್ತಾ ತುಂಬ ತಾಳ್ಮೆಯಿಂದ ಕಾದುಕೊಳ್ಳುತ್ತದೆ. ಸೊ ಯಾವಾಗ ಪಕ್ಷಿಗಳು ಅದೊಂದು ಕೀಟ ಅಥವಾ ಹುಳು ಆಗಿರುತ್ತದೆ ಅಂತ ಅಂದುಕೊಂಡು ಆ ಹಾವಿನ ಹತ್ತಿರ ಬರ್ತಾವೋ ಆಗ ಆ ಹಾವು ವಿತಿನ್ ಸೆಕೆಂಡ್ಗಳಲ್ಲಿ ಆ ಪಕ್ಷಿಯ ಮೇಲೆ ಎಷ್ಟೊಂದು ದಾರುಣವಾಗಿ ಅಟ್ರಾಕ್ಟ್ ಮಾಡಿ ಸಾಯಿಸಿ ತಿಂದು ಬರುತ್ತೆ. ಅದೇ ರೀತಿ ಈ ಹಾವುಗಳು ಹೆಚ್ಚಾಗಿ ನಮಗೆ ಇರಾನಿನಲ್ಲಿರುವ ಡ್ರೈ ಪ್ರದೇಶದಲ್ಲಿ ಕಂಡುಬರುತ್ತವೆ. ಇನ್ನು ಈ ಹಾವಿಗಿರುವ ಚರ್ಮವು ಕೂಡ ಒಂದು ಕಲ್ಲಿನ ಸ್ಟ್ರಕ್ಚರ್ನಲ್ಲಿ ಇರುವುದರಿಂದ ಈ ಹಾವು ಎಲ್ಲಿದೆ ಎಂಬುದು ಕಂಡುಹಿಡಿಯೋದೇ ಕೂಡ ತುಂಬ ಕಷ್ಟಕರವಾಗುತ್ತೆ. ಈ ಹಾವು ಮನುಷ್ಯರಿಗೆ ತುಂಬ ದೂರ ಬದುಕುವುದರಿಂದ ಇದರಿಂದ ಮನುಷ್ಯರಿಗೆ ಅಷ್ಟೊಂದು ಅಪಾಯವಿರಲ್ಲ. ಆದರೆ ಅಕಸ್ಮಾತ್ ಇದು ಮನುಷ್ಯರನ್ನು ಕಚ್ಚಿತು ಅಂದರೆ ಇದಕ್ಕೂ ಮೊದಲು ಹೇಳಿರುವ ಹಾವು ಎಷ್ಟು ಅಪಾಯಕಾರವೋ ಇದು ಕೂಡ ಅಷ್ಟೇ ಅಪಾಯಕಾರ. ನಂಬರ್ 3, ಸಾಸ್ಕ್ಲೈಡ್ ವೈಪರ್. ಈ ಹಾವುಗಳ ಜಾತಿಗಳಲ್ಲಿ ಸಾಸ್ಕ್ಲೈಡ್ ವೈಪರ್ ಎಂಬ ಹಾವು ಮಾತ್ರ ತುಂಬ ವಿಷಪೂರಿತವಾದದ್ದು. ಇದಕ್ಕೆ ಯಾವುದಾದರೂ ಅಪಾಯ ಉಂಟಾಗುತ್ತೆ ಎಂದು ತಿಳಿದರೆ ವಿತಿನ್ ಸೆಕೆಂಡ್ಸ್ಗಳಲ್ಲಿ ನಮ್ಮ ಮೇಲೆ ಇಷ್ಟೊಂದು ಸ್ಪೀಡಾಗಿ ಅಟ್ರಾಕ್ಟ್ ಮಾಡಿಬಿಡುತ್ತೆ. ಇದು ನಮ್ಮ ಹತ್ರ ಬರಬೇಡಿ ಎಂದು ಅದರ ಚರ್ಮವನ್ನು ಈ ರೀತಿ ರಬ್ ಮಾಡ್ತಾ ಒಂದು ವಿಚಿತ್ರವಾದ ಶಬ್ದವನ್ನು ಪ್ರೊಡ್ಯೂಸ್ ಮಾಡಿ ಎಚ್ಚರಿಕೆ ಕೂಡ ನೀಡುತ್ತೆ. ಆದರೂ ಕೂಡ ಅದೇನು ಮಾಡುತ್ತೆ ಅಂತ ಅದರ ಹತ್ರ ಹೋದರೆ ಇನ್ನು ನಮ್ಮ ಗತಿ ಅಷ್ಟೇ. ಹಾವಿನ ಬಗ್ಗೆ ಗೊತ್ತಿದ್ದವರು ಈ ಸೌಂಡ್ ಕೇಳಿದ ತಕ್ಷಣ ಅಲ್ಲಿ ಒಂದು ಸಾಸ್ಕ್ಲೈಡ್ ವೈಪರ್ ಇದೆ ಎಂದು ಕಂಡುಹಿಡಿಯುತ್ತಾರೆ. ಹಾಗಂತ ಭಯಪಡೋಕೆ ಇದೇನು ಅಷ್ಟೊಂದು ದೊಡ್ಡ ಹಾವಂತೂ ಅಲ್ಲ. ಇದು ತುಂಬ ಚಿಕ್ಕ ಹಾವು. ಇದು ಕೇವಲ 2 3 ಅಡಿಗಳಷ್ಟು ಉದ್ದವಿದ್ದರೆ ಮಾತ್ರವೇ ಬೆಳೆಯುತ್ತದೆ. ಆದರೆ ಇದು ಕಚ್ಚಿದಾಗ ಸರಿಯಾದ ಟ್ರೀಟ್ಮೆಂಟ್ ಸಿಗದೇ ಇದ್ದರೆ ಆ ಮನುಷ್ಯನಿಗೆ ನರ್ವ್ ಸಿಸ್ಟಮ್ ಮತ್ತು ರೆಸ್ಪಿರೇಟರ್ ಸಿಸ್ಟಮ್ ಡ್ಯಾಮೇಜ್ ಆಗಿ ಆ ಹಾವು ಕಚ್ಚಿದ 30 ನಿಮಿಷಗಳ ಒಳಗೆ ಆ ವ್ಯಕ್ತಿ ಸತ್ತು ಹೋಗುವ ಅವಕಾಶವೂ ಇರುತ್ತೆ. ಅದಕ್ಕಾಗಿಯೇ ಈ ಹಾವನ್ನು ನೋಡಿ ಬಹಳಷ್ಟು ಜನ ಭಯಪಡುತ್ತಾರೆ.
ಇಷ್ಟೊಂದು ಅಗ್ರೆಸಿವ್ ಆಗಿರುವ ಈ ಹಾವು ಹೆಚ್ಚಾಗಿ ಭಾರತ, ಚೀನಾ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡುಬರುತ್ತೆ. ನಂಬರ್ 4, ಮೊನಾಕಾಲ್ಡ್ ಕೋಬ್ರಾ. ಈ ಹಾವು ನೋಡೋಕೆ ಸೇಮ್ ನಾಗರ ಹಾವಿನಂತೆ ಕಾಣಿಸುತ್ತೆ, ಏಕೆಂದರೆ ಇವುಗಳ ಹಿಂಭಾಗದಲ್ಲಿರುವ ಮಾರ್ಕ್ಸ್ ಎರಡೂ ಕೂಡ ಸೇಮ್ ಒಂದೇ ರೀತಿ ಇರುವ ಹಾಗೆ ಕಾಣಿಸುತ್ತದೆ. ಆದರೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದರೆ ನಾಗರ ಹಾವಿಗೆ ನಾಮದ ಆಕಾರದಲ್ಲಿರುತ್ತದೆ, ಇದ್ದರೆ ಈ ಮೊನಾಕಾಲ್ಡ್ ಕೋಬ್ರಾಗೆ ಮಾತ್ರ ರೌಂಡ್ ಆಕಾರದಲ್ಲಿ ಇರುತ್ತೆ. ಆದರೆ ದೂರದಿಂದ ನೋಡಿದರೆ ಮಾತ್ರ ಎರಡೂ ಕೂಡ ಒಂದೇ ರೀತಿ ಕಾಣಿಸುತ್ತವೆ. ಅದೇ ರೀತಿ ಭಾರತದ ನಾಗರ ಹಾವಿಗಿಂತ ಈ ಮೊನಾಕಾಲ್ಡ್ ಕೋಬ್ರಾ ತುಂಬ ಅಗ್ರೆಸಿವ್ ಆಗಿರುತ್ತದೆ. ಅಷ್ಟೇ ಅಲ್ಲದೆ ತುಂಬ ಸ್ಪೀಡ್ ಆಗಿ ಕೂಡ ಅಟ್ರಾಕ್ಟ್ ಮಾಡಬಲ್ಲದು. ಈ ಹಾವುಗಳಲ್ಲಿ ಇನ್ನೊಂದು ವಿಚಿತ್ರ ಏನು ಅಂದರೆ ಇದು ಎರಡೂ ರೀತಿಯ ವಿಷವನ್ನು ಹೊಂದಿರುತ್ತೆ. ಅವುಗಳಲ್ಲಿ ಒಂದು ನ್ಯೂರೋಟಾಕ್ಸಿಕ್, ಎರಡನೇದು ಸೈಟೋಟಾಕ್ಸಿಕ್. ನ್ಯೂರೋಟಾಕ್ಸಿಕ್ ನರ್ವಸ್ ಸಿಸ್ಟಮ್ ಮತ್ತು ಸ್ಪೆರಿರೇಟರಿ ಸಿಸ್ಟಮ್ ಅನ್ನು ಡ್ಯಾಮೇಜ್ ಮಾಡಿದರೆ, ಸೈಟೋಟಾಕ್ಸಿಕ್ ಎಂಬ ವಿಷ ಮನುಷ್ಯನ ಶರೀರದಲ್ಲಿರುವ ಕಣಗಳನ್ನೆಲ್ಲ ಡ್ಯಾಮೇಜ್ ಮಾಡಿ ಆ ಮನುಷ್ಯ ತುಂಬ ಬೇಗ ಸತ್ತು ಹೋಗುವ ಹಾಗೆ ಮಾಡುತ್ತೆ. ಇಷ್ಟೊಂದು ಭಯಂಕರವಾಗಿರುವ ಈ ಹಾವುಗಳು ಸೌತ್ ಈಸ್ಟ್ ಏಷ್ಯಾದಲ್ಲಿ ನಮಗೆ ಹೆಚ್ಚಾಗಿ ಕಂಡುಬರುತ್ತವೆ. ನಂಬರ್ 5, ಬ್ಲ್ಯಾಕ್ ಮಾಂಬಾ. ಈ ಪ್ರಪಂಚದಲ್ಲಿರುವ ವಿಷಪೂರಿತವಾದ ಹಾವುಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ಹಾವು ಯಾವುದಾದರೂ ಇದೆ ಅಂದರೆ ಅದು ಈ ಬ್ಲ್ಯಾಕ್ ಮಾಂಬಾ ಹಾವೇ. ಇದು ಅದರ ಆಹಾರವನ್ನು ಸಂಪಾದಿಸಿಕೊಳ್ಳೋಕೆ ಅಥವಾ ಶತ್ರುಗಳಿಂದ ತಪ್ಪಿಸಿಕೊಳ್ಳೋಕೆ ಅದರ ವೇಗವನ್ನು ಈ ರೀತಿ ಬಳಸಿಕೊಳ್ಳುತ್ತೆ. ಇಷ್ಟೊಂದು ವೇಗವಾಗಿ ಹೋಗುವ ಈ ಹಾವು ಹೆಚ್ಚಾಗಿ ನಮಗೆ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಆಫ್ರಿಕಾದಲ್ಲಿ ವಾಸಿಸುವ ಜನರಿಗೆ ಇದೊಂದು ದೊಡ್ಡ ಮಾನ್ಸ್ಟರ್ ಅಂತಾನೆ ಹೇಳಬಹುದು, ಯಾಕೆಂದರೆ ಆಫ್ರಿಕಾದಲ್ಲಿರುವ ಜನರಿಗೆ ಈ ಹಾವಿನಿಂದಲೇ ಜಾಸ್ತಿ ಮರಣಗಳು ಸಂಭವಿಸುತ್ತಿವೆ. ಇದು ಎಷ್ಟು ಭಯಂಕರವಾಗಿರುತ್ತೆ ಅಂದರೆ, ಒಂದು ವೇಳೆ ಈ ಹಾವು ಯಾರನ್ನಾದರೂ ಕಚ್ಚಿತು ಅಂದರೆ ಆಸ್ಪತ್ರೆಗೆ ಹೋಗೋಕ್ಕೂ ಮುಂಚೆನೇ ಅವರಿಗೆ ಆಂಟಿಡೋಸ್ ಕೊಟ್ಟು ಬಿಡ್ತಾರೆ. ಇನ್ನು ಇದರ ವಿಷ ಎಷ್ಟು ಅಪಾಯಕಾರ ಅಂದರೆ, ಕಾಡಿನಲ್ಲಿ ಜೀವಿಸುವ ಪ್ರಾಣಿಗಳು ಕೂಡ ಈ ಹಾವಿನ ಹತ್ತಿರ ಬರೋಕ್ಕೆ ಭಯಪಡ್ತವೆ. ಒಂದು ವೇಳೆ ಈ ಹಾವು ಪ್ರಾಣಿಗಳನ್ನು ಕಚ್ಚಿದರೆ ಆ ಜಂತುಗಳು ಇಷ್ಟೊಂದು ದಾರುಣವಾಗಿ ಸತ್ತು ಹೋಗುತ್ತವೆ. ಬ್ಲ್ಯಾಕ್ ಮಾಂಬಾ ಎಂಬ ಹೆಸರನ್ನು ಕೇಳಿದ ತಕ್ಷಣ ಬಹಳಷ್ಟು ಜನ ಈ ಹಾವು ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲೇ ಇರುತ್ತೆ ಅಂತ ಅಂದುಕೊಳ್ತಾರೆ. ಆದರೆ ಇದು ಗ್ರೇ ಕಲರ್ನಲ್ಲಿ ಇರುತ್ತೆ. ಹಾಗಾದರೆ ಅದಕ್ಕೆ ಆ ಹೆಸರು ಹೇಗೆ ಬಂತು ಅಂದರೆ, ಅದರ ಬಾಯಿ ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲೇ ಇರೋದ್ರಿಂದ ಅದಕ್ಕೆ ಬ್ಲ್ಯಾಕ್ ಮಾಂಬಾ ಎಂಬ ಹೆಸರನ್ನು ಇಟ್ಟಿದ್ದಾರೆ. ನಂಬರ್ 6, ರೆಸನ್ ವೈಪರ್. ಈ ಹಾವು ನೋಡೋಕೆ ಸೇಮ್ ಸಾಸ್ಕೆಲ್ ವೈಪರ್ ಅಂತೆ ಕಾಣಿಸುತ್ತೆ, ಆದರೆ ಇದು ಅದಕ್ಕಿಂತ ತುಂಬ ಅಪಾಯಕರವಾದ ಹಾವು ಅಂತಾನೆ ಹೇಳಬಹುದು. ಇದರ ಜೊತೆಗೆ ಇದು ಅಟ್ರಾಕ್ಟ್ ಮಾಡುವ ಸ್ಪೀಡ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಇದು ಭಾರತದಲ್ಲಿ ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಬಹಳಷ್ಟು ಪ್ರಾಂತ್ಯಗಳಲ್ಲಿ ಜೀವಿಸುತ್ತೆ. ಈ ಹಾವುಗಳಲ್ಲಿ ರೆಸ್ಟಾಕ್ಸಿಕ್ ಎಂಬ ವಿಷ ಇರುತ್ತೆ. ಆದ್ದರಿಂದಲೇ ಇದು ಮನುಷ್ಯರನ್ನು ಕಚ್ಚಿತು ಅಂದರೆ ಆ ವ್ಯಕ್ತಿಯ ದೇಹದಲ್ಲಿ ಇರುವ ರಕ್ತ ತುಂಬ ಸ್ಪೀಡಾಗಿ ಕ್ಲಾಟ್ ಆಗಿಬಿಡುತ್ತೆ. ಇದರ ಜೊತೆಗೆ ಮಲ್ಟಿಪಲ್ ಆರ್ಗನ್ಗಳು ಕೂಡ ಫೈರ್ ಆಗಿ ಆ ಮನುಷ್ಯ 20ರಿಂದ 30 ನಿಮಿಷಗಳ ಒಳಗೆ ಸತ್ತು ಹೋಗುವ ಅವಕಾಶವೂ ಕೂಡ ಇರುತ್ತೆ. ಒಂದು ವೇಳೆ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕು ಅವರ ಬದುಕಿದ್ರೂ ಕೂಡ ಅವರ ದೇಹದಲ್ಲಿ ಇರುವ ಕೆಲವು ಆರ್ಗನ್ಗಳು ಅಥವಾ ಕೆಲವು ಮುಖ್ಯವಾದ ಭಾಗಗಳು ಕೆಲಸ ಮಾಡುವುದನ್ನು ಕೂಡ ನಿಲ್ಲಿಸಿಬಿಡುತ್ತವೆ. ಅಷ್ಟೊಂದು ಭಯಂಕರವಾಗಿರುತ್ತೆ ಇದರ ವಿಷ. ಇಷ್ಟೊಂದು ಭಯಂಕರವಾದ ಈ ಹಾವು ಕೂಡ ತುಂಬ ಚಿಕ್ಕದಾಗಿದ್ದರೂ ಇದು ಕೇವಲ 3ರಿಂದ 5 ಅಡಿಗಳಷ್ಟು ಉದ್ದವಾಗಿರುತ್ತೆ ಮಾತ್ರ ಬೆಳೆಯಬಲ್ಲದು. ಆದರೆ ಇದು ಇಷ್ಟೊಂದು ಚಿಕ್ಕದಾಗಿರುವ ಹಾವಾಗಿದ್ದರೂ ಕೂಡ ಇದು ಅಟ್ರಾಕ್ಟ್ ಮಾಡುವ ಸ್ಪೀಡ್ ಮಾತ್ರ ತುಂಬ ಅಗ್ರೆಸಿವ್ ಆಗಿ ತುಂಬ ಶಾರ್ಪ್ ಆಗಿರುತ್ತೆ. ನಂಬರ್ 7, ಇಂಡಿಯಾದ ಸ್ಪೀಕ್ರಾಕಾಲ್ಡ್ ಕೋಬ್ರಾ. ಈ ಪ್ರಪಂಚದಲ್ಲಿರುವ ವಿಷಪೂರಿತ ಹಾವುಗಳಲ್ಲಿ ಕೂಡ ಒಂದು. ಈ ಹಾವಿನ ಬಗ್ಗೆ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇದರ ನಾಗರ ಹಾವು ಎಂದು ಕರಿತೀವಿ. ನಾವು ಹೆಚ್ಚಾಗಿ ಭಾರತ, ನೇಪಾಳ, ಪಾಕಿಸ್ತಾನ, ಭೂತಾನ ಮತ್ತು ಶ್ರೀಲಂಕಾದಲ್ಲೂ ಕೂಡ ನಮಗೆ ಕಂಡುಬರುತ್ತವೆ. ಇವು ತಲೆಯ ಹಿಂಭಾಗದಲ್ಲಿ ನಾಮದ ಆಕಾರದಲ್ಲಿ ಮಚ್ಚೆ ಇರೋದ್ರಿಂದ ಇದೊಂದು ದೈವದಂತೆ ಭಾವಿಸಿ ಬಹಳಷ್ಟು ಜನ ಭಾರತೀಯರು
ಪೂಜೆಗಳನ್ನು ಕೂಡ ಮಾಡ್ತಾರೆ. ಆದರೆ ಸೈಂಟಿಸ್ಟ್ಗಳಿಗೆ ಮಾತ್ರ ಇದೊಂದು ಕನ್ನಡಕ ರೀತಿಯಲ್ಲಿ ಕಾಣಿಸುವುದರಿಂದ ಇದಕ್ಕೆ ಸ್ಪೆಕ್ಟ್ರಕಲ್ ಕೋಬ್ರಾ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಹಾಗಂತ ಇದು ನಾರ್ಮಲ್ ಹಾವಂತೂ ಅಲ್ಲ. ತುಂಬ ಅಗ್ರೆಸಿವ್ ಆಗಿರುವ ಹಾವು, ತುಂಬ ಸ್ಪೀಡಾಗಿ ಕೂಡ ಅಟ್ರಾಕ್ಟ್ ಮಾಡಬಲ್ಲದು. ಇದರ ವಿಷ ಕೂಡ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಅಕಸ್ಮಾತ್ ಇದು ಯಾರಿಗಾದರೂ ಕಚ್ಚಿತು ಅಂದರೆ ಅವರ ದೇಹದ ಒಳಗಡೆ 420 mg ವಿಷವನ್ನು ಇಂಜೆಕ್ಟ್ ಮಾಡಿಬಿಡುತ್ತೆ. ಇದರಿಂದ ಆ ವ್ಯಕ್ತಿ ನರ್ವಸ್ ಸಿಸ್ಟಮ್ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಡ್ಯಾಮೇಜ್ ಆಗಿ ಆ ಮನುಷ್ಯ ಕೇವಲ ಅರ್ಧ ತಾಸಿನಲ್ಲೇ ಸತ್ತು ಹೋಗುವ ಅವಕಾಶವಿರುತ್ತೆ. ಅಷ್ಟೇ ಅಲ್ಲ, ಈ ಹಾವಿನಿಂದಲೇ ಭಾರತದಲ್ಲಿ ಮರಣದ ಸಂಖ್ಯೆ ಕೂಡ ತುಂಬ ಜಾಸ್ತಿ ಆಗ್ತಾ ಬರ್ತಾ ಇದೆ. ನಂಬರ್ 8, ಇಂಗ್ಲೆಂಡ್ನ ಟೈಪಸ್ ಪ್ರಪಂಚದಲ್ಲಿರುವ ಅತ್ಯಂತ ವಿಷಪೂರಿತ ಹಾವುಗಳಲ್ಲಿ ಇದೇ ಅತ್ಯಂತ ವಿಷಪೂರಿತವಾದ ಹಾವು. ಯಾಕೆಂದರೆ ಈ ಹಾವಿನ ಒಂದೇ ಒಂದು ಕಡಿತದಿಂದ 100 ಜನ ಮನುಷ್ಯರನ್ನು ತುಂಬ ಸುಲಭವಾಗಿ ಸಾಯಿಸಬಲ್ಲ ಶಕ್ತಿ ಇದರ ವಿಷಕ್ಕಿದೆ. ಆಸ್ಟ್ರೇಲಿಯಾದಲ್ಲಿ ಜೀವಿಸುವ ಈ ಹಾವನ್ನು ವೈಸಲ್ ಟೈಪಸ್ ಎಂದು, ಸ್ಮಾರ್ಟ್ ಸ್ಕ್ರೇಕ್ಸ್ ಟೈಪನ್ ಎಂದು ಕೂಡ ಕರೀತಾ ಇರ್ತಾರೆ. ಈ ಹಾವಿನ ವಿಷ ರಾಟಲ್ ಹಾವಿಗಿಂತ 10 ಪಟ್ಟು ಜಾಸ್ತಿ ಮತ್ತು ಕೋಬ್ರಾ ಹಾವಿಗಿಂತ 50 ಪಟ್ಟು ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ನಾವು ಸಂತೋಷ ಪಡಬೇಕಾದ ವಿಷಯ ಏನು ಅಂದರೆ, ಇವರು ಮನುಷ್ಯನಿಗೆ ತುಂಬ ದೂರ ಬದುಕುತ್ತಾ ಇರುತ್ತವೆ. ಆದರೆ ಆಸ್ಟ್ರೇಲಿಯಾದ ಕೆಲವು ಮರುಭೂಮಿ ಪ್ರದೇಶಗಳಲ್ಲಿ ಮಾತ್ರವೇ ಜೀವಿಸುತ್ತವೆ. ಅದಕ್ಕಾಗಿಯೇ ಈ ಹಾವಿನ ಕಡಿತಕ್ಕೆ ಮನುಷ್ಯರು ಸತ್ತು ಹೋಗ್ತಿದ್ದಾರೆ ಎಂಬ ವಾರ್ತೆಗಳು ಕೂಡ ನಾವು ಬಹಳ ಕಡಿಮೆ ಕೇಳ್ತಾ ಇರ್ತೀವಿ. ಅಕಸ್ಮಾತ್ ಯಾರನ್ನಾದರೂ ಈ ಹಾವು ಕಚ್ಚಿತು ಅಂದರೆ ಅವರು ಬದುಕುವ ಕೂಡ ತುಂಬ ಕಷ್ಟ. ನಂಬರ್ 9, ಕಿಂಗ್ ಕೋಬ್ರಾ. ಈ ಎಲ್ಲ ವಿಷಪೂರಿತವಾದ ಹಾವುಗಳಲ್ಲಿ ಈ ಹಾವೇ ಅತ್ಯಂತ ವಿಷಪೂರಿತವಾದದ್ದು ಮತ್ತು ತುಂಬ ಭಯಂಕರವಾದದ್ದು. ಯಾಕೆಂದರೆ ನಾವು ಹಾವು ಕೂಡ ಇಷ್ಟೊಂದು ಬಲವಾಗಿ, ಇಷ್ಟೊಂದು ದೊಡ್ಡದಾಗಿರಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಂತಹ ವಿಷಪೂರಿತವಾದ ಹಾವನ್ನೇ ಆಗಲಿ ತುಂಬ ಸುಲಭವಾಗಿ ಸಾಯಿಸಿ ತಿನ್ನಬಲ್ಲದು. ಈ ಹಾವು ಒಬ್ಬರಿಗೆ 13ರಿಂದ 19 ಅಡಿಯವರೆಗೆ ಬೆಳೆಯಬಲ್ಲದು. ಇಂತಹ ಹಾವುಗಳಲ್ಲಿ ಸ್ನೇಕ್ ಸರ್ಕಸ್ಗಳನ್ನು ಹಿಡಿದುಕೊಳ್ಳೋಕೆ ಬಂದಾಗ ತುಂಬ ಜಾಗ್ರತೆಗಳನ್ನು ತೆಗೆದುಕೊಂಡು ಹಿಡಿದುಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಯಾಕೆಂದರೆ ಅಕಸ್ಮಾತ್ ಇದು ಅವರಿಗೆ ಕಚ್ಚಿತು ಅಂದರೆ ಇದರ ವಿಷ ತುಂಬ ವೇಗವಾಗಿ ಕೆಲಸ ಮಾಡಲು ಶುರು ಮಾಡುತ್ತೆ. ಅರ್ಧ ಗಂಟೆಯಲ್ಲಿ ಟ್ರೀಟ್ಮೆಂಟ್ ಸಿಗದೆ ಹೋದರೆ ಆ ವ್ಯಕ್ತಿಯು ನರ್ವಸ್ ಸಿಸ್ಟಮ್ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಜೊತೆಗೆ ರಕ್ತವೂ ಕೂಡ ಗಟ್ಟಿಯಾಗಿ ಆ ವ್ಯಕ್ತಿ ಕೇವಲ 20ರಿಂದ 30 ನಿಮಿಷಗಳವರೆಗೆ ಸತ್ತು ಹೋಗುವ ಅವಕಾಶವಿರುತ್ತೆ. ಮಾಮೂಲಾಗಿ ಇದು ಮನುಷ್ಯರ ಮೇಲೆ ಅಷ್ಟು ಈಸಿಯಾಗಿ ಅಟ್ರಾಕ್ಟ್ ಮಾಡಲ್ಲ. ಆದರೆ ಇದನ್ನು ತಡವಿದ್ರೆ ಅದರ ಇನ್ನೊಂದು ಸಾಯಿಸಲು ಟ್ರೈ ಮಾಡ್ತಿರುತ್ತೆ ಅಂತ ಅದಕ್ಕೆ ಅನಿಸಿದರೆ ಅದರ ವಿಷಪೂರಿತವನ್ನು ನೋಡಲು ಯಾರಿಂದಲೂ ಸಾಧ್ಯವಾಗಲ್ಲ. ಪ್ರಪಂಚದಲ್ಲಿರುವ ಇಂತಹ ವಿಷಪೂರಿತ ಹಾವುಗಳನ್ನೇ ಆಗಲಿ ಹೆದರಿಸುವ ಶಕ್ತಿ ಈ ಹಾವಿಗೆ ಇರುತ್ತೆ. ಅದಕ್ಕಾಗಿಯೇ ಇದಕ್ಕೆ ಕಿಂಗ್ ಕೋಬ್ರಾ ಎಂಬ ಹೆಸರು ಬಂದಿದೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ತಿಳಿಸ್ಕೊಡ್ತೀನಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.